ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾವು ಬೆಳೆಗಾರರ ಬೆನ್ನಿಗೆ ನಿಲ್ಲೋ ಕೆಲಸವನ್ನು ಬೆಂಬಲ ಬೆಲೆ ಘೋಷಣೆ ಮಾಡೋದ್ರ ಮೂಲಕ ಮಾಡಿದೆ. ಕೆಜಿ ಮಾವಿಗೆ ₹4 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಪಹಣಿಯಲ್ಲಿ ಮಾವು ಬೆಳೆ ಅಂತ ನಮೂದಾಗಿರೋರಿಗೆ, ಸಮೀಕ್ಷೆ ನಡೆಸಿರೋರಿಗೆ ಮಾತ್ರ ಈ ಬೆಂಬಲ ಬೆಲೆ ಸಿಗ್ತಾ ಇದೆ. ಉಳಿದವರಿಗೆ ಈ ಬೆಂಬಲ ಬೆಲೆಯಿಂದ ಘೋಷಣೆ ಆಗೋ ಕೆಲಸ ಅಂದರೆ ದೂರ ಆಗುವಂತಹ ಕೆಲಸ, ವಂಚಿತರನ್ನಾಗುವಂತಹ ಕೆಲಸ ಆಗ್ತಾ ಇದೆ. ಹೇಗೆ, ಏನು ಗೊಂದಲ ಸೃಷ್ಟಿಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಾವು ಬೆಂಬಲ ಬೆಲೆ ಪಡೆಯಲು ರೈತರ ಪರದಾಟ. ರೈತರಿಗೆ ಬೆಳೆ ಕೈ ಹಿಡಿದ್ರೂ ಬೆಲೆ ಕೈ ಹಿಡಿಯಲಿಲ್ಲ. ಬೆಳೆ ಸಮೀಕ್ಷೆಯಲ್ಲಿ ಕಂದಾಯ ಇಲಾಖೆಯ ಎಡವಟ್ಟು. ಮರಗಳಲ್ಲೇ ಕೊಳೆಯುತ್ತಿವೆ ಮಾವಿನ ಹಣ್ಣುಗಳು. ಹಗಲು ರಾತ್ರಿ ಕಷ್ಟಪಟ್ಟು ವರ್ಷವಿಡೀ ಕಾದು ಮಾವು ಬೆಳೆದ ಬೆಳೆಗಾರರಿಗೆ ಬೆಳೆ ಕೈ ಹಿಡಿದಿದೆ. ಆದರೆ ಈ ಬಾರಿ ಬೆಲೆ ಕೈಕೊಟ್ಟಿದೆ. ಇದರಿಂದ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವು ಬೆಳೆಗಾರರ ನೆರವಿಗೆ ಧಾವಿಸಿದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೆಜಿ ಮಾವಿಗೆ ₹4 ಬೆಂಬಲ ಬೆಲೆ ಘೋಷಣೆ ಮಾಡಿವೆ. ಆದರೆ 2024-25ನೇ ಸಾಲಿನಲ್ಲಿ ರೈತರು ಮಾವು ಬೆಳೆದು ಅದನ್ನ ಬೆಳೆ ಸಮೀಕ್ಷೆ ಮೂಲಕ ತಮ್ಮ ಪಹಣಿಯಲ್ಲಿ ನೋಂದಣಿ ಮಾಡಿಸಿದ್ರೆ ಮಾತ್ರ ಮಾವಿನ ಬೆಂಬಲ ಬೆಲೆ ಪಡೆಯೋಕೆ ಅರ್ಹರು ಅನ್ನೋ ನಿಯಮ ಇದೆ. ಆದರೆ ಕೆಲವು ರೈತರ ಜಮೀನುಗಳಲ್ಲಿ ಮಾವು ಬೆಳೆ ಇದ್ರೂ ಪಹಣಿಗಳಲ್ಲಿ ಬೆಳೆ ನಮೂದು ಆಗದ ಕಾರಣ ಬೆಂಬಲ ಬೆಲೆಯಿಂದ ವಂಚಿತರಾಗ್ತಿದ್ದಾರೆ. ನಾವು ಸುಮಾರು ಅಂದ್ರೆ 30 ವರ್ಷದಿಂದ ಈ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ವರ್ಷ ಬಂದಷ್ಟು ಯಾವತ್ತು ವರ್ಷನೂ ಬಂದಿಲ್ಲ ಸರ್ ನಮ್ಗೆ ಈ ಸ್ಥಿತಿ. ಸುಮಾರು ಈ ತೋಟಕ್ಕೆ ಒಂದು ₹3 ಲಕ್ಷ ₹4 ಲಕ್ಷ ಖರ್ಚು ಮಾಡಿದ್ದೀವಿ. ಆದ್ರೂ ನಮ್ಗೆ ಏನು ಸಿಗ್ತಾ ಇಲ್ಲ ಸರ್. ಇದರಲ್ಲಿ ತೋಟದಲ್ಲಿ ಎಲ್ಲ ಉದುರೋಗಿದೆ ಸರ್. ಒಳ್ಳೆ ಬೆಳೆ ಬಂದಿತ್ತು ಸರ್. ಇದು ನಾವು ಕಷ್ಟ ಬಿದ್ದು ಬೆಳೆದಿದ್ದೆ ಸರ್. ಇದು ಎಲ್ಲ ಬೆಳೆ ಬಂದರೆ ಎಲ್ಲ ನಷ್ಟ ಆಗಿದೆ ಸರ್. ಸರ್ ಎಲ್ಲ ಕೊಳುತು ನೆಲಕ್ಕೆ ಬಿದ್ದಿದೆ ಸರ್. ಇದೆಲ್ಲನೂ ರೇಟ್ ಇಲ್ಲ ಸರ್. ನಮ್ಗೆ ರೇಟ್ ಬಂದಿಲ್ಲ. ₹2 ಕೇಳ್ತಾವ್ರೆ. ಸರ್ಕಾರದವ್ರು ₹4 ಕೊಡ್ತೀವಿ ಅಂತವ್ರೆ. ಸರ್ಕಾರ ₹4 ಕೊಟ್ಟರು ₹6 ಕೊಟ್ಟರು ನಮ್ಗೆ ಕೂಲಿಗೆ ಸಾಕಾಗ್ತಾ ಇಲ್ಲ ಸರ್. ಕೂಲಿ ಅಲ್ಲಿ ಸಾಗಿಸೋದಕ್ಕೆಲ್ಲನೂ. ಇನ್ನು ಮಾವಿನ ಬೆಂಬಲ ಬೆಲೆ ಪಡೆಯೋಕೆ ರೈತರು ತಾವು ಬೆಳೆದ ಮ್ಯಾಂಗೋವನ್ನ ಕಟಾವು ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ಮಾತ್ರ ಕೆಜಿಗೆ ₹4 ಬೆಂಬಲ ಬೆಲೆ ಸಿಗುತ್ತೆ. ಆದ್ರೆ ಬೆಂಬಲ ಬೆಲೆ ಘೋಷಣೆಗೂ ಮುನ್ನವೇ ಕಾಯಿಗಳು ಹಣ್ಣಾಗಿ ಕೊಳೆತು ಹೋಗಿವೆ. ಅಳಿದುಳಿದ ಮಾವನ್ನ ಕಟಾವು ಮಾಡೋಕೆ ಕೂಲಿ ಯಾಳುಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಮಾವುಗಳೆಲ್ಲ ಮಣ್ಣು ಪಾಲಾಗ್ತಿವೆ ಎಂದು ಕಣ್ಣೀರಿಡ್ತಿದ್ದಾರೆ. ಮಾವು ಬೆಳೆಸೋದಲ್ಲ, ಮಾವು ಗಿಡ ಏನಕ್ಕೆ ಹಾಕಿದ್ವಿ, ಏನೋ ಬೇರೆ ಗಿಡಗಳು ಹಾಕಿದ್ರು, ನೀಲಗಿರಿ ಗಿಡ ಹಾಕಿದ್ರು ನಮ್ಗೆ ಹಣ ಬಂದಿರೋದು. ಗಿಡದಲ್ಲಿ ವಿಪರೀತ ಚೆನ್ನಾಗಿ ಹಣ್ಣಾಗಿ ಒಳ್ಳೆ ಸೈಜ್ ಬಂದಿದೆ. 3/4 kg ಎಲ್ಲ ಬಂದಿದೆ. ಎಲ್ಲ ಕೊಳ್ತು ಕೆಳಗಡೆ ಬೀಳ್ತಾ ಇದೆ. ಎಕರೆ ಭಾಳ ಚೆನ್ನಾಗಿ ಬೆಳೆದಿದ್ದೀವಿ. ಅಂದರೆ ಇದಕ್ಕೆ ಎಲ್ಲ ನೆಲ ಬಿದ್ದಿರೋದ್ರಿಂದ ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಏನು ಮಾಡಬೇಕು ನಮಗೂ ಗೊತ್ತಿಲ್ಲದಿರ ಸುಮ್ಮನೆ ನಿಂತಿದ್ದೀವಿ. ರೇಟಿಗೆ ₹2 ಕೇಳ್ತಾ ಇದ್ದಾರೆ. ಲಾಭ ಅಂತೂ ಇಲ್ಲ, ಫುಲ್ ನಷ್ಟವೇ ಆಗಿದೆ ನಮಗೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಿ. ಒಟ್ನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗೆ ರಾಜ್ಯ ಸರ್ಕಾರದ ಬೆಳೆ ಸಮೀಕ್ಷೆ ನಮೂದು ನಿಯಮ ರೈತರಿಗೆ ಸಂಕಷ್ಟ ತಂದೊಡ್ಡಿದೆ. ಸರ್ಕಾರ ಕಳೆದ ವರ್ಷಗಳ ಬೆಳೆ ಸಮೀಕ್ಷೆ ಪರಿಗಣಿಸಿ ಸೂಕ್ತ ಪರಿಹಾರ ನೀಡುವಂತೆ ಮಾವು ಬೆಳೆಗಾರರು ಒತ್ತಾಯ ಮಾಡಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.